ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾನೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತ ಹೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಕನ್ಯಾ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ, ಜನಿಸಿದಂತವರಿಗೆ ಇರುವಂತಹ ಸಕಾರಾತ್ಮಕ, ನಕಾರಾತ್ಮಕ ಪರಿಣಾಮಗಳು ಗ್ರಹಗಳಿಂದ ಏನೇನಿದೆ ಅಂತ ನೋಡೋಣ. ರಾಶಿಯಿಂದ ಸಪ್ತಮ ಭಾವವನ್ನು ನೀವು ಗಮನಿಸಿದ್ದೇ ಆದರೆ ಸೂರ್ಯ, ಬುಧ, ಶನಿ ಮತ್ತು ಕುಜ ಇಷ್ಟು ಗ್ರಹಗಳಿದೆ. ಇದರಲ್ಲಿ ಬುಧನನ್ನು ಹೊರತುಪಡಿಸಿ ಎಲ್ಲಾ ಪಾಪ ಗ್ರಹಗಳು. ಆದ್ರೆ ಬುಧ ಗ್ರಹ ತನ್ನ ನೇಚರ್ ಅನ್ನ ಯಾವ ಗ್ರಹಗಳ ಜೊತೆಗೆ ಇರ್ತಾನೋ ಆ ರೀತಿ ಮಾರ್ಪಾಡು ಆಗತ್ತೆ. ಹಾಗಾಗಿ ವೈವಾಹಿಕ ಜೀವನ ಕಾಲಿಡಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ತಿದಾರ ಮದುವೆಗಾಗಿ, ಇದೆಲ್ಲದೂ ಕೂಡ ವಿಳಂಬ ಆಗ್ಬೋದು. ಸೊ ಈ ವಿಳಂಬ ಆಗೋದಕ್ಕೆ ಹಲವಾರು ತರದ ಕಾರಣಗಳು ಉಂಟಾಗ್ಬೋದು. ಕಿರಿಕಿರಿ ಆಗ್ಬೋದು, ಎಂಗೇಜ್ಮೆಂಟ್ ತನಕ ಬಂದು ಕ್ಯಾನ್ಸಲ್ ಆಗೋದು, ಮದುವೆ ತನಕ ಬಂದು ಕ್ಯಾನ್ಸಲ್ ಆಗೋದು. ಸರ್ ಎಂಗೇಜ್ಮೆಂಟ್ ಆಗಿದೆ ಸರ್, ಹುಡುಗಿ ಜೊತೆ ನಂಗೆ ಯಾಕೋ ಕಮ್ಯುನಿಕೇಶನ್ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈ ರೀತಿಯ ಸಮಸ್ಯೆಗಳನ್ನ ನೀವು ಹೆಚ್ಚಾಗಿ ಅನುಭವಿಸೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೇದು ವಿವಾಹವನ್ನ. ಆಮೇಲೆ ಯಾವುದೋ ಒಂದು ಚೆನ್ನಾಗಿರೋ ಸಂಬಂಧ ಒಂದು ಎಲ್ಲೋ ಸಿಕ್ತು ಸರ್, ಇದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಅಲ್ಲಿ, ಈಗ ನೋಡಿದ್ರೆ ಬೇರೆ ತರ ಅನಿಸ್ತಿದ್ದಾರೆ ಅಂತಾರೆ. ಸೊ ಒಂದ್ ರೀತಿ ನಿಮಗೆ ಸಮಾಧಾನವಾಗದ ಸಂಬಂಧಗಳೇ ಬರಬಹುದು. ಈ ಟೈಮ್ ಪೀರಿಯಡ್ ನೆಗೆಟಿವ್ ಆಗಿರೋದ್ರಿಂದ ಸ್ವಲ್ಪ ಮುಂದಕ್ಕೆ ಹಾಕಿ ವೆಯ್ಟ್ ಮಾಡಿ, ಎಲ್ಲ ತರದಲ್ಲಿ ನೋಡಿ ವಿವಾಹದ ಒಳ್ಳೇದು. ನೋಡಿ, ಜಾತಕದ ಹೊಂದಾಣಿಕೆ ಅಂದ್ರೆ ಬರೀ ಗಣಕುಟ ಸಾಲಾವಳಿ ಅಲ್ಲ, ಅದ್ರಲ್ಲಿ ನಂಬರ್ಗಳು ಕಡಿಮೆನೇ ಇರ್ಲಿ, ಸೈಕೊಲಾಜಿಕಲ್ ಟೆಂಡೆನ್ಸೀಸ್ ಹೇಗಿದೆ ಅಂತ ನೋಡ್ಬೇಕು. ನೋಡಿ, ಸೈಕಾಲಜಿಲಿ ತುಂಬಾ ಕಾಯಿಲೆಗಳಿದೆ. ಸ್ಕಿಜೋಫ್ರೇನಿಯಾ, ಆಂಗ್ಸೈಟಿ ಡಿಸಾರ್ಡರ್ಸ್, ಆಮೇಲೆ ಬೈಪೋಲರ್ ಡಿಸಾರ್ಡರ್, ಆಮೇಲೆ ಈ ತರ
ಹಲವಾರು ತರ ಇದೆ. ಬಟ್ ಇಷ್ಟು ಎಕ್ಸ್ಟ್ರೀಮ್ ಮೆಂಟಲ್ ಇಶ್ಯೂಸ್ ನ ಬಿಟ್ಟು ಜನರಲ್ ಆಗಿ ಅತಿಯಾಗಿರೋ ಕೋಪ, ವಿಪರೀತವಾಗಿರೋ ಆಂಗ್ಸೈಟಿ ಪ್ರಾಬ್ಲಮ್ಸ್ಗಳು ಇದನ್ನೆಲ್ಲ ನಾವು ಕಂಡುಹಿಡಿಯಬಹುದು. ಜಾತಕವನ್ನು ನೋಡಿದಾಗ ಎಷ್ಟು ಅಫ್ಲಿಕ್ಷನ್ಸ್ ಇದೆ, ದೋಷಪೂರಿತವಾಗಿದ್ದಾವೆ, ಮನಸ್ಸಿಗೆ ಕಾರಣವಾಗಿರುವಂತಹ ಗ್ರಹಗಳು ಅಂತ ನೋಡಿ ಮೆಂಟಲ್ ಸ್ಟೇಟ್ ಆಫ್ ಮೈಂಡ್ ಹೇಗೆ ಅಂತ ನೋಡಬಹುದು. ಇದ್ರ ಮೇಲೆ ಮ್ಯಾರಿಟಲ್ ಲೈಫ್ ಡಿಸೈಡ್ ಮಾಡಬೇಕು. ಸುಮ್ಮನೆ ನಾವು ಹುಡುಗ ನೋಡಕ್ ಚೆನ್ನಾಗಿದ್ದಾನೆ ಅಥವಾ ಹುಡುಗಿ ನೋಡಕ್ ಲಕ್ಷಣವಾಗಿದ್ದಾಳೆ ಅಂತ ಯಾವ ಕಾರಣಕ್ಕೂ ಕೂಡ ಎಡವಬಾರದು. ಜಾತಕದ ಹೊಂದಾಣಿಕೆ ವೆರಿ ಕ್ರೂಷಿಯಲ್, ಬಟ್ ಮಾಡೋದಕ್ಕೆ ತುಂಬಾ ಜ್ಯೋತಿಷರಿಗೆ ಬರಲ್ಲ. ಅದಕ್ಕೋಸ್ಕರ ಎಕ್ಸ್ಪರ್ಟ್ ಆಗಿರುವಂತ ಅಸ್ಟ್ರಾಲಜರ್ಸ್ಗೆ ನೀವು ಕೊಡಬೇಕಾಗತ್ತೆ. ಸುಮ್ಮನೆ ನಿಮಗೆ ಕುಜ ದೋಷ ಇದೆ, ಆ ದೋಷ ಇದೆ ಅಂತ ಎದುರಿಸುವಂತ ಜ್ಯೋತಿಷರ ಹತ್ರ ಹೋಗ್ಬೇಡಿ. ಪ್ರಾಪರ್ಟಿ ಖರೀದಿಯ ಸಾಧ್ಯತೆ, ತುಂಬಾ ದಿನಗಳಿಂದ ಮನೆ ಖರೀದಿ ಮಾಡ್ಬೇಕು ಸರ್, ಪ್ರಾಪರ್ಟಿ ಖರೀದಿ ಮಾಡ್ಬೇಕು ಅಂತಿದ್ರೆ ಈಗ ಖಂಡಿತವಾಗ್ಲು ಆ ಒಂದು ಅವಕಾಶ ಒದಗಿ ಬರುತ್ತೆ ನಿಮಗೆ. ಅನಾಯಾಸವಾಗಿ ಗೃಹ ನಿರ್ಮಾಣ ಆಗುತ್ತೆ. ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಗಳು ಕೆಲವು ಕೋರ್ಟ್ ನಲ್ಲೆಲ್ಲ ಇರುತ್ತಲ್ಲ, ಅಂಥದ್ದು ಕೂಡ ಬಗೆಹರಿಯುವ ಸಾಧ್ಯತೆಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಇದೆ. ಆಮೇಲೆ ಅಷ್ಟಮದಲ್ಲಿರುವಂತಹ ಶುಕ್ರ ಗ್ರಹ ಬಂದು ಒಂದು ಎಲ್ಲಿಂದ ನಿಮಗೆ ವಾಹನ, ಗ್ಯಾಡ್ಜೆಟ್ ಈ ತರ ವಸ್ತುಗಳು ನಿಮ್ ಕೈ ಸೇರುವಂತ ಸಾಧ್ಯತೆ, ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ದುಡ್ಡು. ಈಗ ನಿಮಗೆ ಬರ್ಬೇಕಾಗಿರೋ ದುಡ್ಡು ಬಂದಿರಲ್ಲ, ತುಂಬಾ ವರ್ಷಗಳಿಂದ ಸ್ಟ್ರಕ್ ಆಗಿರುತ್ತೆ, ಅದು ನಿಮ್ಗೆ ಕೈ ಸೇರಬಹುದು. ಸಾಲ ಮಾಡಿದ್ರೆ ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಹೊಸ ಅವಕಾಶ ನಿಮ್ಗೆ ಸಿಗ್ಬೋದು. ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗ್ಬೋದು, ಇನ್ಕಮ್ ಜಾಸ್ತಿ ಆಗ್ಬೋದು, ಮಲ್ಟಿಪಲ್ ಅವಕಾಶಗಳು ಬರಬಹುದು. ಎಕ್ಸ್ಟ್ರಾರ್ಡಿನರಿ ಆಗಿರುವಂತದ್ದು ಕನ್ಯಾ ರಾಶಿಯವರಿಗೆ ದಶಮ ಭಾವದಲ್ಲಿರುವಂತಹ ಗುರುಗ್ರಹ. ಇಲ್ಲಿ ಕೆಲವು ವಿಚಾರಗಳನ್ನ ಗಮನಿಸಲ್ಲ ಜನ. ಏನಂದ್ರೆ ಗಜಕೇಸರಿ ಯೋಗ ಇದೆ, ಆ ಯೋಗ ಇದೆ ಅಂತ ಹೇಳಿ ಗೋಚಾರಕ್ಕೆ ಯಾವ ಯೋಗಗಳು ಅನ್ವಯಿಸಲ್ಲ. ಇದು ಎಲಿಮೆಂಟರಿ ಜ್ಯೋತಿಷದಲ್ಲಿ. ಇದು ನಮ್ಮ ತುಂಬಾ ಜ್ಯೋತಿಷರಿಗೆ ಅದನ್ನ ಹೇಳೋದೇ ಇಲ್ಲ. ಗಜಕೇಸರಿ ಯೋಗ ಅಂದ್ರೆ ನಿಮ್ಮ ಜಾತಕದಲ್ಲಿ ಆಗಿರ್ಬೇಕು. ಗೋಚಾರದಲ್ಲಿ ಗಜಕೇಸರಿ ಯೋಗ ಅದು ನಿಮ್ಗೆ ಯಾಕೆ ಅಪ್ಲಿಕೇಬಲ್ ಆಗುತ್ತೆ? ಕಂಪ್ಲೀಟ್ ಆಗಿ ಜನಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾರೆ. ಅಂತ ಜ್ಯೋತಿಷರ ಹತ್ರ ಹೋಗ್ಬೇಡಿ. ದಶಮ ಭಾವದಲ್ಲಿರುವಂತಹ ಗುರು ನಿಮಗೆ ಹೊಸ ವೃತ್ತಿಯನ್ನ ಕೊಡಬಹುದು, ಹೊಸ ಜಾಗವನ್ನ ಕೊಡಬಹುದು, ಹೊಸ ಪ್ಲೇಸ್ ಅನ್ನ ಕೊಡಬಹುದು, ಪೊಸಿಷನ್ ಕೊಡಬಹುದು, ಟ್ರಾನ್ಸ್ಫರ್ ಆಗ್ಬೋದು. ಇಷ್ಟು ದಿನದ ಟ್ರೈ ಮಾಡ್ತಿದೆ ಸರ್, ಇಂಥ ಒಳ್ಳೆ ಅವಕಾಶ ಬಂದಿದೆ ಅಂತಾರೆ, ಆ ಅವಕಾಶ ನಿಮಗೆ ಸಿಗಬಹುದು ಕನ್ಯಾ ರಾಶಿಗೆ ಹುಟ್ಟಿದಂತವರಿಗೆ. ಇಷ್ಟು ವಿಚಾರಗಳು ಕನ್ಯಾ ರಾಶಿಗೆ ಸಂಬಂಧಿಸಿದೆ.